ನಿನ್ನೆಯಷ್ಟೇ ಬೆಂಗಳೂರಿನ ಪ್ರಿಯಾಂಕಾ ಹಾಗೂ ಬೆಳಗಾವಿಯ ರೋಹಿತ್ ಮ್ಯಾರೇಜ್ ಕಹಾನಿಯನ್ನ ನಾವು ನಿಮಗೆ ಹೇಳಿದ್ವಿ. ನನ್ನ ಹೆಸರಿನಲ್ಲಿ 12 ಕೋಟಿ ಮೌಲ್ಯದ ಆಸ್ತಿ ಇದೆ. ನಮ್ಮ ಪ್ರೀತಿಗೆ ಮಾವ ವಿರೋಧ ವ್ಯಕ್ತಪಡಿಸುತ್ತಿರುವುದರಿಂದ ರೋಹಿತ್ ಜೊತೆಗೆ ದೇವಸ್ಥಾನವೊಂದರಲ್ಲಿ ಮದುವೆಯಾಗಿದ್ದೀನಿ. ನನ್ನ ಸೋದರ ಮಾವನಿಂದ ನನಗೆ ಜೀವ ಭಯ ಇದೆ. ನನ್ನ ವೈಯಕ್ತಿಕ ದಾಖಲೆ ಆಸ್ತಿಯನ್ನೆಲ್ಲ ನನಗೆ ವಾಪಸ್ ಕೊಡಿಸಿ ಅಂತ ರಕ್ಷಣೆ ನೀಡಬೇಕು ಅಂತ ಬೆಳಗಾವಿ ಎಸ್ಪಿ ಬಳಿ ಮನವಿ ಮಾಡಿದ್ಲು. ಆದರೆ ಆ ಸ್ಟೋರಿಗೆ ಈಗ ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ಪ್ರಿಯಾಂಕಾಳ ತ್ರಿಬಲ್ ಮ್ಯಾರೇಜ್ ಕಹಾನಿ ಎಲ್ಲಿದೆ? ಬೆಳಗಾವಿಯ 12 ಕೋಟಿ ಮದುವೆಯಲ್ಲಿ ಮೆಗಾ ಟ್ವಿಸ್ಟ್. ಇನ್ಸ್ಟಾದಲ್ಲಿ ಹಾಯ್ ಎಂದು ಮದುವೆ ಆದವಳ ಅಸಲಿ ಕಹಾನಿ. ಅವನ್ ಬಿಟ್ ಇವನ್ ಬಿಟ್ ಮೂರನೆಯವನ ಜೊತೆ ಜೋಟ್. ಒಂದಲ್ಲ ಎರಡಲ್ಲ, ಈಕೆ ಆಗಿರೋದು 3 ಮದುವೆ. ಎಸ್, ಫೋಟೋದಲ್ಲಿರೋ ಸುಂದರಿ ಹೆಸರು ಪ್ರಿಯಾಂಕಾ ಗೌಡ. ಬೆಂಗಳೂರಿನ ಪ್ರಿಯಾಂಕಾ ಬೆಳಗಾವಿಯ ರೋಹಿತ್ ಎಂಬ ಯುವಕನನ್ನ ಮದುವೆಯಾಗಿದ್ದು, ನನಗೆ ನನ್ನ ಸೋದರ ಮಾವನಿಂದಲೇ ಜೀವ ಬೆದರಿಕೆ ಇದೆ ಅಂತ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ಲು. ಈ ವೇಳೆ ಸ್ವತಃ ಪ್ರಿಯಾಂಕಾ ಗೌಡ ಬರೆದುಕೊಟ್ಟ ಪತ್ರದಲ್ಲಿ ನಾನು ವೈಫ್ ಆಫ್ ಸುಧಾಕರ್ ಎಂದು ಬರೆದಿದ್ದಾಳೆ. ಪ್ರಿಯಾಂಕಾ ಗೌಡ ಬೆಂಗಳೂರಿನ ಪೊಲೀಸರಿಗೆ ಬರೆದುಕೊಟ್ಟ ಪತ್ರ ಈಗ ವೈರಲ್ ಆಗಿದ್ದು, ಈ ಬಗ್ಗೆ ಸ್ವತಃ ಎರಡನೇ ಗಂಡ ಸುಧಾಕರ್ ಪವರ್ ಟಿವಿ ಜೊತೆ ಮಾತನಾಡಿ ಪ್ರಿಯಾಂಕಾ ತನ್ನ ಜೊತೆ ಇದ್ದ ಫೋಟೋಗಳನ್ನ ಬಿಡುಗಡೆ ಮಾಡಿದ್ದಾನೆ. ಇನ್ಸ್ಟಾದಲ್ಲಿ ಹಾಯ್ ಎಂದು ಮದುವೆ ಆದವಳ ಅಸಲಿ ಮ್ಯಾರೇಜ್ ಕಹಾನಿ ಬಯಲಾಗಿದ್ದು, ಒಂದಲ್ಲ ಎರಡಲ್ಲ, ಈಕೆ ಆಗಿರೋದು 3 ಮದುವೆ. ಚಿಕ್ಕಬಳ್ಳಾಪುರದ ಮುನಿರಾಜು ಜೊತೆ ಮೊದಲ ಮದುವೆಯಾಗಿತ್ತು. ಮೊದಲ ಮದುವೆ ಮಾಡಿಕೊಂಡು ಕೈ ಕೊಟ್ಟಿದ್ದ ಪ್ರಿಯಾಂಕಾ ಆ ನಂತರ ಶಿಡ್ಲಘಟ್ಟದ ಸುಧಾಕರ್ ಜೊತೆ ಎರಡನೇ ಮದುವೆಯಾಗಿದ್ಲು. ಇದೀಗ ಬೆಳಗಾವಿ ಮೂಲದ ರೋಹಿತ್ ಜೊತೆ 3ನೇ ಮದುವೆಯಾಗಿದ್ದಾಳೆ. ಪ್ರಿಯಾಂಕಾ ಗೌಡ ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಬೆಳಗಾವಿ ಹುಡುಗ ರೋಹಿತ್ಗೆ ಮೋಸ ಮಾಡಿದ್ಲಾ ಎನ್ನುವ ಪ್ರಶ್ನೆ ಈಗ ಎದುರಾಗಿದೆ. ಯಾಕಂದ್ರೆ ಇದೇ ಪ್ರಿಯಾಂಕಾ ಗೌಡ ಬೆಂಗಳೂರಿನ ಪೊಲೀಸರಿಗೆ ನಾನು ವೈಫ್ ಆಫ್ ಸುಧಾಕರ್ ಎಂದು ಬರೆದುಕೊಟ್ಟ ಹೇಳಿಕೆ ಪತ್ರ ಈಗ ಬೆಳಗಾವಿ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ತಮ್ಮ ಅಧಿಕೃತ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಹಂಚಿಕೊಂಡಿದ್ದಾರೆ. ಈ ಹಿಂದೆ ಇಬ್ಬರು ಗಂಡಂದಿರಿಗೆ ಮೋಸ ಮಾಡಿದ್ದ ಪ್ರಿಯಾಂಕಾ ಇದೀಗ ಇನ್ಸ್ಟಾದಲ್ಲಿ ಹಾಯ್ ಹೇಳಿ ಮದುವೆಯಾದ ಬೆಳಗಾವಿ ಹುಡುಗನಿಗೂ ಮೋಸ ಮಾಡ್ತಾಳಾ? ಕಾದು ನೋಡ್ಬೇಕಿದೆ. ಕ್ಯಾಮರಾಮನ್ ಅಮೃತ್ ಜೊತೆ ಮಂಜುನಾಥ್ ಪಾಟೀಲ್, ಪವರ್ ಟಿವಿ, ಬೆಳಗಾವಿ.